ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಮಟನ್ ಚಾಪ್ಸ್ ಮಾಡೋಣ. ಈ ಥರ ತುಂಬಾ ಟೇಸ್ಟಿಯಾಗಿರುತ್ತೆ, ಸಿಂಪಲಾಗೂ ಇರುತ್ತೆ, ಬೇಗನೆ ಆಗುವಂಥ ಮಟನ್ ಚಾಪ್ಸ್. ಇಲ್ಲಿ ಮಟನ್ ತೊಗೊಂಡಿದ್ದೀನಿ 1 kg ಅಷ್ಟು. ಇದು ಸ್ವಲ್ಪ ಎಳೆ ತೊಗೊಂಡಿದ್ದೀನಿ. ಮಟನ್ ಸಾರಿಗೆ ಸ್ವಲ್ಪ ಬಲ್ತಿದ್ರೂ ಚೆನ್ನಾಗಿರುತ್ತೆ. ಈ ಚಾಪ್ಸ್ಗೆ ಎಳೆದಿರಬೇಕು, ಚೆನ್ನಾಗಿರುತ್ತೆ, ಟೇಸ್ಟು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. 1 kg ಅಷ್ಟು ತೊಗೊಂಡಿದ್ದೀನಿ. ಇಲ್ಲಿ 1 ಹಿಡಿಯೋಷ್ಟು ಮೆಂತ್ಯ ಸೊಪ್ಪು ಮತ್ತು 1 ಈರುಳ್ಳಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ಮಟನ್ ಚಾಪ್ಸ್ ಮಾಡೋಕ್ಕೆ. ಮತ್ತು ಮಸಾಲೆ ರುಬ್ಬಕ್ಕೆ 8ರಿಂದ 10 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ನಾಟಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ, ಮತ್ತು 1 ಈರುಳ್ಳಿ, 1 ಹಿಡಿಯುವಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟನ್ನು ಮಸಾಲೆಯಾಗಿ ಇದನ್ನು ರುಬ್ಕೋಬೇಕು. ಇದಕ್ಕೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋಬೋದು. ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರೋದ್ರಿಂದ ನಾನು ಹಾಕ್ತಾಯಿಲ್ಲ. ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಇದು ಫುಲ್ ಕಲರ್ ಚೇಂಜ್ ಆಗಿ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಾಗುತ್ತೆ. ಒಂದು 2-3 ನಿಮಿಷ ಫ್ರೈ ಆದರೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆದ ಈರುಳ್ಳಿ ಹಾಕ್ತಾಯಿದ್ದೀನಿ, ದೊಡ್ಡ ಈರುಳ್ಳಿ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಫ್ಲೇವರ್ ಬರಬೇಕು. ಅಲ್ಲೇ ತನಕ ಫ್ರೈ ಆದಮೇಲೆ ತೊಳೆದಿಟ್ಟಂಥ ಮಟನ್ನ ಹಾಕ್ತಾಯಿದ್ದೀನಿ. ಮಟನ್ನು ಮತ್ತು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರು ಬಿಟ್ಟು ಆ ನೀರೆಲ್ಲ ಹಿಂಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಮಟನ್ ಚಾಪ್ಸು ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದು 10 ನಿಮಿಷಗಳ ಕಾಲ ಮುಚ್ಚಿಟ್ಟು ಅದರಲ್ಲಿ ನೀರೆಲ್ಲ ಕಡಿಮೆ ಆಗಿದೆ. ನೋಡಿ, ಈಗ ಫುಲ್ಲು ಡ್ರೈ ಆಗ್ತಾ ಬಂದಿದೆ. ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀರಿಲ್ಲ, ಅಂಶ ಇಲ್ಲ. ಈಗ ರುಬ್ಬಿಟ್ಕೊಂಡಂಥ ಹಸಿರು ಮಸಾಲ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಪುದೀನ ಸೊಪ್ಪು ನಿಮ್ಗೆ ಇಷ್ಟ ಆದರೆ ಹಾಕಿ ಫ್ಲೇವರು, ಇಲ್ಲ ಅಂದರೆ ಸ್ಕಿಪ್ ಮಾಡಿದ್ರೂ ಆಗುತ್ತೆ. ಇದಕ್ಕೆ ಸುಮಾರು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ 1 ದೊಡ್ಡ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷಗಳ ಕಾಲ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಮಟನ್ ಚಾಪ್ಸು ಮುದ್ದೆ, ಚಪಾತಿ, ಗೀ ರೈಸು, ಕುಷ್ಕ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಇದಕ್ಕೆ ಖಾರದ ಪುಡಿ ಹಾಕಲ್ಲ, ಹಸಿಮೆಣ್ಸಿನ್ಕಾಯಿಂದ ಮಾಡೋದಿದು. ಇದನ್ನು ಮುಚ್ಚಿ ಮತ್ತೆ 10 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ನೋಡಿ, ಇದ್ದವ್ರದ್ದು ಹಸಿ ಮಸಾಲ ಆಗಿರೋದ್ರಿಂದ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲೇ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಳ್ಳೋಣ. ಮನೇಲಿ ಮಾಡಿರುವಂಥದ್ದು, ಮನೇಲಿ ಮಾಡಿದಂಥನೇ ಚಕ್ಕೆ ಲವಂಗದ ಪುಡಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ನೀವು ಅಂಗಡೀಲಿ ಸಿಗೋ ಮಟನ್ ಮಸಾಲನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಅದು ಫ್ಲೇವರು ಮತ್ತು ಟೇಸ್ಟು. ಹಾಕ್ಕೊಂಡು ಇದನ್ನು ಮತ್ತೆ ಒಂದು 2-3 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈ ಆದಮೇಲೆ ಇದು ಮಟನ್ ಫ್ಯಾಟು, ಇದನ್ನು ಹಾಕ್ತಾಯಿದ್ದೀನಿ. ಈ ಮಟನ್ ಫ್ಯಾಟ್ ಇರೋದ್ರಿಂದ ನಾನು ಆಯಿಲು ತುಂಬ ಕಡಿಮೆ ಹಾಕಿದ್ದೀನಿ. ಇದನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮತ್ತೆ 5 ನಿಮಿಷ ಬಿಟ್ಟು ಇದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, ಅದೇ ಜಾರಿಗೆ 1 ಗ್ಲಾಸಷ್ಟು ನೀರು ಹಾಕಿದ್ದೆ ನಾನು. ಅದನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು 1 ಗ್ಲಾಸು ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಕುಕ್ಕರ್ಲಿ ಕ್ಲೋಸ್ ಮಾಡಿ 3ರಿಂದ 4 ವಿಸಿಲ್ ಬರ್ಸ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ, ಇಲ್ಲಿ ಆಯಿಲ್ ತೇಲ್ಕೊಂಬಂದಿದೆ. ಈ ಥರ ಬಂದರೆ ಕರೆಕ್ಟಾಗಿ ರೆಡಿ ಆಗಿದೆ ಅಂತ. ಈ ಮಸಾಲಾನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಇದು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಬೋದು ಬಿಸಿ ಬಿಸಿ ಅನ್ನ ಜೊತೆ, ಮುದ್ದೆ ಜೊತೆ. ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ತಿಕ್ನೆಸ್ಸಾಗಿ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ತೆಳುವಾಗಿ ಮಾಡ್ಕೋಬಾರ್ದು. ನೋಡಿ, ಇಷ್ಟು ತಿಕ್ನೆಸ್ಸಾಗಿ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.